ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಉನ್ನಿಯಪ್ಪಂ ಮಾಡುವ. ಇದು ತುಂಬ ರುಚಿಕರವಾದ ಕೇರಳದ ಒಂದು ಫೇಮಸ್ ರೆಸಿಪಿ. ಇದನ್ನು ಸಾಧಾರಣವಾಗಿ ಅಕ್ಕಿ ಯೂಸ್ ಮಾಡಿ ಮಾಡುವಂಥದ್ದು, ಆದರೆ ಇವತ್ತು ನಾನು ರವೆ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ತುಂಬ ಸುಲಭ. ಬನ್ನಿ ನಾವು ಹೇಗೆ ಮಾಡೋದು ನೋಡುವ. ನಾನಿಲ್ಲಿ ಒಂದು ದೊಡ್ಡ ಕಪ್ನಷ್ಟು ಬೆಲ್ಲವನ್ನು, ಅಂದರೆ ಒಂದು 300 ಗ್ರಾಮ್ಸ್ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕರಗಲಿಕ್ಕೆ ಇಟ್ಟಿದ್ದೇನೆ. ಇದು ಯಾಕಂದರೆ ಮಿಕ್ಸಿ ಜಾರಲ್ಲಿ ಹಾಕಲಿಕ್ಕೆ ನಮಗೆ ಈಸಿ ಆಗ್ತದೆ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಸಣ್ಣ ರವೆ ತೆಗೊಂಡಿದ್ದೇನೆ ಮತ್ತು ಅರ್ಧ ಲೀಟರ್ನಷ್ಟು ಹಾಲು ತೆಗೊಂಡಿದ್ದೇನೆ. ನಾವು ತೆಗೆದಿಟ್ಕೊಂಡಂಥ ಹಾಲನ್ನು ರವಕ್ಕೆ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರವೆ ಹಾಲಿನಲ್ಲಿ ಒಂದು 15 ನಿಮಿಷದಷ್ಟು ಹೊತ್ತಾದರೂ ಚೆನ್ನಾಗಿ ನೆನೆಯಬೇಕು. ಈಗ ಒಂದು ದೊಡ್ಡ ಮಿಕ್ಸಿ ಜಾರ್ ತೆಗೊಂಡು ಒಂದು 5-6 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಅದಕ್ಕೆ ಹಾಕಬೇಕು. ಒಂದು ದೊಡ್ಡ ನೇಂದ್ರ ಬಾಳೆಹಣ್ಣನ್ನು ತೆಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು. ನಾವು ಕರಗಲಿಕ್ಕಿಟ್ಟಂತಹ ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸಬೇಕು ಮತ್ತು ನಾವು ನೆನೆ ಹಾಕಿದಂತಹ ರವವನ್ನು ಕೂಡ ಇದಕ್ಕೆ ಸೇರಿಸಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು. ತುಂಬ ಉಪ್ಪು ಹಾಕಬಾರ್ದು, ಯಾಕಂದರೆ ಇದು ಸ್ವೀಟ್ ರೆಸಿಪಿ ಅಲ್ವಾ. ಉಪ್ಪು ಹಾಕಿ ಮಿಕ್ಸಿ ಜಾರಲ್ಲಿ ಇದನ್ನು ತುಂಬ ಮೃದುವಾಗಿ ರುಬ್ಬಬೇಕು, ಅಂದರೆ ಇದು ತುಂಬ ನಯವಾಗಿರಬೇಕು. ಇದಕ್ಕೆ ನಾವು ನೀರು ಸೇರಿಸದೆ ರುಬ್ಬಬೇಕು. ನಾವು ರುಬ್ಬಿದ ಮೇಲೆ ಅದು ನಮಗೆ ಬೇಕಾದ ಹದಕ್ಕೆ ಇರ್ತದೆ. ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ 2 ಚಮಚದಷ್ಟು ತುಪ್ಪ ಅಥವಾ ತೆಂಗಿನ ಎಣ್ಣೆಯನ್ನು ಸೇರಿಸಬೇಕು. ಒಂದು ವೇಳೆ ತೆಂಗಿನ ಎಣ್ಣೆ ಇಲ್ಲದಿದ್ದರೆ ಬೇರೆ ಎಣ್ಣೆ ಕೂಡ ಸೇರಿಸ್ಬೋದು. ಅದಕ್ಕೆ 1 ಕಪ್ನಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ತೆಂಗಿನಕಾಯಿಯನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೆಂಪು ಬಣ್ಣಕ್ಕೆ ಬರುವವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಈಗ ನಾವು ರುಬ್ಬಿ ರೆಡಿ ಮಾಡಿಟ್ಕೊಂಡಂತಹ ಹಿಟ್ಟಿಗೆ ನಾವು ಫ್ರೈ ಮಾಡಿಟ್ಕೊಂಡಂತಹ ತೆಂಗಿನಕಾಯಿಯನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅಪ್ಪದ ಕಾವಲಿಯನ್ನು ಬಿಸಿಗಿಟ್ಟು ಅದು ಬಿಸಿಯಾದ ಮೇಲೆ ಅದರ ಗುಳಿ ಮುಳುಗುವಷ್ಟು ನಾವು ಎಣ್ಣೆ ಸೇರಿಸಬೇಕು. ಇದಕ್ಕೆ ಪ್ರಿಫರೇಬ್ಲಿ ತುಪ್ಪ ಅಥವಾ ತೆಂಗಿನ ಎಣ್ಣೆ ಸೇರಿಸಬೇಕು. ಒಂದು ವೇಳೆ ತೆಂಗಿನ ಎಣ್ಣೆ ಇಲ್ಲದಿದ್ದರೆ ನಾವು ಬೇರೆ ಎಣ್ಣೆ ಕೂಡ ಸೇರಿಸ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನೇ ಸೇರಿಸಿದ್ದೇನೆ. ಅದಲ್ಲದೆ ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥ ತೆಂಗಿನ ಎಣ್ಣೆ, ತುಂಬ ಫ್ರೆಶ್ ಆಗಿದೆ ಇದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟು ತೆಕ್ಕೊಂಡು ಅಪ್ಪದ ಗುಳಿಗೆ ನಾವು ಹೊಯ್ಬೇಕು. ಅಪ್ಪದ ಗುಳಿ 3/4 ಭಾಗ ಮುಳುಗುವವರೆಗೆ ಮಾತ್ರ ಹೊಯ್ದರೆ ಸಾಕೆ, ಯಾಕಂದರೆ ಇದು ಬೇಯುವಾಗ ಸ್ವಲ್ಪ ಉಬ್ಬಿ ಬರ್ತದೆ. ಅದಕ್ಕೆ ಗುಳಿಯಲ್ಲಿ ಒಂದು 3/4 ಭಾಗದಷ್ಟು ಹಿಟ್ಟು ಹಾಕಿದರೆ ಸಾಕು ನಾವು. ಮತ್ತು ಅದು ಚೆನ್ನಾಗಿ ಬೇಯಬೇಕೀಗ. ಒಂದು 2 ನಿಮಿಷದಲ್ಲಿ ಅದು ಬೇಯ್ತದೆ. ಒಂದು ಪಕ್ಕ ಬೆಂದಾದ ಮೇಲೆ ನಾವು ಅದನ್ನು ಮಗುಚಿ ಹಾಕಬೇಕು. ಒಳ್ಳೆ ಕೆಂಪು ಬಣ್ಣ ಬರುವವರೆಗೆ ನಾವು ಅದನ್ನು ಫ್ರೈ ಮಾಡಬೇಕು. ಎರಡು ಪಕ್ಕ ಕೂಡ ಹಾಗೆ ಮಾಡಿದರೆ ರುಚಿಯಾದ ಬಿಸಿ ಬಿಸಿಯಾದ ಉನ್ನಿಯಪ್ಪಂ ರೆಡಿ.